ಇಲ್ಲಿ ರಸಗುಲ್ಲ ರೆಡಿ ಆಗ್ತಾ ಇದೆ. ಸೊ ಎಲ್ಲ ಕಾಯಿನ್ ಶೇಪ್ ಮಾಡಿ ಅದನ್ನ ಫಿಶ್ ಫ್ರೈ ನೋಡ್ಬೋದು, ಸಕ್ಕತ್ತಾಗಿ ರೆಡಿ ಆಗಿದೆ. ಸಾಂಬಾರು ಗ್ರೇವಿ ಎರಡು ತರ ಯೂಸ್ ಮಾಡ್ಕೊಬೋದು. ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆ, ಅನ್ನ, ಸಾರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಏನಪ್ಪಾ ಅಂದರೆ ಸಂಡೇ. ಏನು ವಿಶೇಷತೆ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ಮಾಡ್ತಾ ಇದ್ದೀವಿ. ಅಕ್ಷರ ಬಂದಾದಮೇಲೆ ಫಸ್ಟ್ ಟೈಮ್ ಫಿಶ್ ಮಾಡ್ತಾ ಇರೋದು. ಸೊ ಮಾರ್ಕೆಟ್ಗೆ ಹೋಗಿ ಅಂಜಲ್ ಫಿಶ್ ತಂದಿದ್ದೀನಿ. ಇನ್ನೊಂದು ಐಟಮ್ ಮಾಡ್ತಾ ಇರೋದು ರಸಗುಲ್ಲ. ಸೊ ಇವತ್ತಿನ ಸಂಡೇ ಸ್ಪೆಷಲು. ಆ್ಯಂಡ್ ಅದ್ರ ಜೊತೆಗೆ ಚಿಕನ್ ಕೂಡ ತಂದಿದ್ದೀವಿ. ಅದರಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಸಾಂಬಾರು ಅಥವಾ ಫ್ರೈ ಮಾಡ್ಕೋಬೇಕು ಅಂದ್ಕೊಂಡಿರೋದು. ಸೊ ನೋಡೋಣ ಏನೆಲ್ಲ ಮಾಡ್ತೀವಿ ಇವತ್ತಿನ ದಿನ, ಹೇಗಿರುತ್ತೆ ಅನ್ನೋದನ್ನ ಎಲ್ಲ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಈಗಲೇ ಮಾಡ್ಕೊಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಪ್ರಿಪೇರ್ ಎವ್ರಿಥಿಂಗ್. ಸೊ ಇದು ಆ್ಯಕ್ಚುಲಿ ಅಂಜಲ್ ಫಿಶ್ ಅಂತ, ಅಂಜಲ್ ಫಿಶ್ ಫ್ರೈ ಮಾಡ್ತಾ ಇರೋದು. ಇನ್ನೂ ವೆರೈಟಿ ಬೇರೆದೆಲ್ಲ ಫಿಶಸ್ ಇತ್ತು, ಬಟ್ ಇದು ಬಂದು ಸೀ ಫಿಶು. ಕೆರೆದು ಬೇರೆದು ಸಿಗುತ್ತೆ, ರಘು ಅಂತ ಬರುತ್ತೆ. ಆ್ಯಂಡ್ ಇನ್ನೊಂದು ಯಾವುದೋ ಜಲೇಬಿ, ಈ ಥರದ್ದೆಲ್ಲ ಬೇರೆ ಬರುತ್ತೆ. ನಾವು ತಗೊಂಡಿರೋದು ಜಿಲೇಬಿ ಅಂದರೆ ಇನ್ನೇನು ಅಂತಾರೆ ಅದನ್ನ, ಜಿಲೇಬಿನ ಯಾವುದೋ ನನಗೆ ಅಷ್ಟೊಂದು ಫಿಶಸ್ ಬಗ್ಗೆ ಐಡಿಯಾ ಇಲ್ಲ. ಸೊ ಇದು ಬಂದ್ಬಿಟ್ಟು ಸೀ ಫಿಶು. ಸೊ ಫಸ್ಟ್ ವಾಶ್ ಮಾಡ್ಕೊಂಬಿಡೋಣ. ಆ್ಯಂಡ್ ಈ ಕಡೆ ರಸಗುಲ್ಲ ರೆಡಿ ಆಗ್ತಾ ಇದೆ. ಲೆಟ್ಸ್ ಗೋ. ಫುಲ್ಲಾ ಅದೇನು ಬಗ್ಗೆ ಸ್ವೀಟಾ ರಸಗುಲ್ಲ. ಸೊ ಹಾಫ್ ನಿಂಬೆಹಣ್ಣು ಹಿಂಡಿರೋದು, ಮೋಸ್ಟ್ಲಿ ಹಾಲು ಹೊಡಿಬೋದು. ರಸಗುಲ್ಲ ತಿಂತೀಯ? ಕೊಟ್ಟಿದ್ದು ನಾನೇ ಹೊಡ್ಕೊಡ್ತಿದ್ದೆ ನೀಟಾಗಿ. ಹಾಲು ಹೊಡಿಯೋಕ್ಕಾಗುತ್ತೆ? ಹಂಗೆ ಹೊಡಿಯೋದು ಹೆಂಗೆ? ನೀಟಾಗಿ ಹೊಡ್ಕೊಡ್ತಿದ್ದೆ. ಓಕೆ ಗೈಸ್, ಹೊಡಿಲಿ. ಮೇಯ್ನ್ ಇದ್ರದ್ದು ಬೇಸ್ ಥರ ಏನು ಕಾಣಿಸ್ತಿದೆಯಲ್ಲ, ಇದು ಹುಣಸೆ ಹಣ್ಣಿದೆ. ಹುಳಿ ಫ್ಲೇವರ್ ಚೆನ್ನಾಗಿರುತ್ತೆ, ಬಟ್ ಕಂಪ್ಲೀಟಾಗಿ ಹುಳಿ ಇರೋದಿಲ್ಲ. ಖಾರದ ಪುಡಿ ಇದೆ, ಅರಿಶಿನ ಇದೆ, ಉಪ್ಪಿದೆ. ಅದೆಲ್ಲ ಮಿಕ್ಸ್ ಆದಾಗ ನಿಮ್ಗೆ ಒಳ್ಳೆ ಒಂದು ಕಟ್ಟ ಫ್ಲೇವರ್ ಬರುತ್ತೆ. ಕರೆಕ್ಟಾಗಿ ಇನ್ನೂ ಹಾಲು ಹೊಡೆದಿರಲಿಲ್ಲ. ಸೊ ಇನ್ನೂ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ರಸಗುಲ್ಲಾಗೆ ಹಾಲು ಹೊಡೆದಿದೆ. ಸೊ ಇದನ್ನು ಇಲ್ಲೇ ಬಿಟ್ಬಿಡೋಣ ಸದ್ಯಕ್ಕೆ. ಇಲ್ಲಿ ಫಿಶ್ ಫ್ರೈಗೆ ರೆಡಿ ಆಗ್ತಾ ಇದೆ. ಒಂದೊಂದೇ ಪೀಸಸ್ಗೆ ಮಸಾಲೆ ಹಚ್ತಾ ಇರೋದು. ಸೊ ಫಿಶ್ಶಿಗೆಲ್ಲ ಕಂಪ್ಲೀಟಾಗಿ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ. ನಾನಲ್ಲ, ಇವಳು. ಎಲ್ಲದಕ್ಕೂ ಮಸಾಲೆ ಎಲ್ಲ ಸಕ್ಕದಾಗಿದೆ. ಇದನ್ನು ಮಸಾಲೆ ಹತ್ಕೋಬೇಕಲ್ಲ, ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಬಿಡೋಣ. ಸೊ ಇನ್ನೊಂದು ಕಡೆ ನೋಡೋದಾದರೆ ನಮ್ಮ ಚಿಕನ್ ಸಾಂಬಾರಿಗೆ ಇಲ್ಲಿ ಇನ್ನೊಂದು ಕಡೆ ರೆಡಿ ಆಗ್ತಾ ಇದೆ. ಈಗ ಜಸ್ಟ್ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀವಿ. ಈಗ ಪುದೀನ ಹಚ್ಕೊಡ್ಬೇಕಂತೆ, ಬನ್ನಿ ಹಚ್ಕೊಳ್ಳೋಣ. ನೀನು ಹೆಂಗೆ ಹೇಳ್ಕೊಟ್ಟಿದ್ದು ಅಕ್ಕೇ ಮಾಡ್ತೀರಿ. ಚಿಕನ್ ಮಾಡೋದ್ರಲ್ಲಿ, ನಾನ್ ವೆಜ್ ಮಾಡೋದ್ರಲ್ಲಿ ನನ್ನ ವೈಫ್ ಸಖತ್ ಎಕ್ಸ್ಪರ್ಟು, ಇದರಲ್ಲಿ ನೋ ಡೌಟು. ಸುಮ್ಮನೆ ಇದೆ, ಸುಳ್ಳು ಹೇಳ್ಬಿಡ, ಎಲ್ಲ ಸಕ್ಕತ್ತಾಗಿ ಮಾಡ್ತಾಳೆ. ಬಟ್ ನನಗೆ ಮದುವೆಗಿಂತ ಮುಂಚೆ ಏನೂ ಬರಲ್ಲ ಅಂತ ಹೇಳಿದ್ರು, ಬಟ್ ಸಕ್ಕತ್ತಾಗಿ ಮಾಡ್ತಾಳೆ.
ಸೊ ಚಿಕನ್ ಸಾಂಬಾರಿಗೆ ಫಸ್ಟು ಏನು ಆನಿಯನ್ ಅಲ್ವಾ, ಆನಿಯನ್ ಹಾಕ್ಕೊಂಡು ಮೆಂತ್ಯ ಹಾಕ್ಕೊಂಡು ಆ್ಯಂಡ್ ಪುದೀನ ಅಲ್ವಾ ಹಾಕಿತ್ತು, ಪುದೀನ ಕೊತ್ತಂಬರಿ ಎರಡು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಪ್ಪು ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀವಿ. ಚಿಕನ್ ಬೇಯೋಷ್ಟರಲ್ಲಿ ನೆಕ್ಸ್ಟ್ ಇನ್ನೊಂದು ಐಟಮ್ ಏನು ಮಾಡ್ತಾಯಿದ್ದೀವಿ, ರಸಗುಲ್ಲ, ಅದ್ರ ಕಡೆ ಗಮನ ಹರಿಸೋಣ, ಬನ್ನಿ ಅದು ನೋಡೋಣ. ಸೊ ಸಾಂಬಾರಿಗೆ ಕೆಲವೊಂದು ಐಟಮ್ಸ್ ಹುರ್ಕೊಂಡಿದ್ದಾರೆ. ಮೇ ಬಿ ಈರುಳ್ಳಿ, ಬೆಳ್ಳುಳ್ಳಿ ಇರ್ಬೋದು, ಟೊಮೆಟೊ ಇದೆ ಆ್ಯಂಡ್ ಒಣಮೆಣ್ಸಿನ್ಕಾಯಿ ಇದೆ ಆ್ಯಂಡ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ನಾನು ಹಚ್ಕೊಡ್ತೀನಿ ಈಗ. ಇಲ್ಲ ಇದು ರುಬ್ಬೋದು. ಓಕೆ, ನಾನು ರುಬ್ಬಲ್ಲ, ಸಾರಿ ನಾನು ಹಚ್ಕೊಡೋದಿಲ್ಲ, ಅವಳೇ ಹಚ್ಕೊತಾಳೆ. ಏನು ಈರುಳ್ಳಿ ಸಾಕು. ನಾನು ಈರುಳ್ಳಿ ಹಚ್ಕೊಡ್ತೀನಿ ಈಗ. ಆ್ಯಂಡ್ ಇಲ್ಲಿ ಸಾಂಬಾರ್ಗೆ ಚಿಕನ್ ಬೇಯಿಸಿರೋದಲ್ಲ, ವಿಷಲ್ ಹಾಕ್ಸ್ಕೊಂಡಿರೋದು, ವಿಷಲ್ ಹಾಕ್ಸ್ಕೊಂಡಿದ್ದಾಗಿದೆ. ಆ್ಯಂಡ್ ಅದು ರಸಗುಲ್ಲ, ಅದು ಓಪನ್ ಮಾಡಿ ನೋಡೋಣ. ಸೊ ಇದು ರಸಗುಲ್ಲಾಗೆ ನಿಮ್ಗೆ ಅದು ಪ್ರೊಸೀಜರ್ ನಾನು ಹೇಳ್ಬಿಡ್ತೀನಿ, ಅದನ್ನು ತೋರ್ಸೋಕ್ಕಾಗಲಿಲ್ಲ, ಪ್ರೊಸೀಜರ್ ಹೇಳ್ಬಿಡ್ತೀನಿ. ಅದು ಹಾಲನ್ನ ನಾವು ನಿಂಬೆಹಣ್ಣು ಹಿಂಡ್ಕೊಂಡು ಏನಂತಾರೆ ಅದನ್ನು ಒಡಿಸ್ಕೊಂಡಿದ್ವಲ್ಲ, ಅದನ್ನು ಒಂದು ಪ್ಲೇನ್ ಕ್ಲಾತಿಗೆ ಹಾಕ್ಕೊಂಡು ಹಿಂಡ್ಕೊಂಡು ಈ ಥರದೊಂದು ಮೆಟೀರಿಯಲ್ ಬರುತ್ತೆ, ಇದು ರಸಗುಲ್ಲ. ಇದನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಅದು ಲಿಕ್ವಿಡ್ ಉಳ್ಕೊಂಡಿರೋದೇನಿರುತ್ತೆ ಅದು ವೇಸ್ಟೇನೆ. ಸೊ ಇದನ್ನು ನಾವು ಡಿಫ್ರೆಂಟ್ ಶೇಪ್ಸಾಗಿ ಮಾಡಿಕೊಂಡು ಅದನ್ನು ಮಾಡ್ಬೋದು, ರಸಗುಲ್ಲ ಮಾಡೋದು. ಸೊ ಫಸ್ಟು ಸಾಂಬಾರು ಹಾಕ್ಬಿಡಲಿ, ಆಮೇಲೆ ಇದನ್ನು ನಿಮಗೆ ತೋರಿಸ್ತೀನಿ. ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಇದು ಸಾಂಬಾರಿಗೆ, ಬಟ್ ಇದು ಮಾತ್ರ ಗೀ ರೈಸಿಗೆ ಅಲ್ವಾ, ಇದು ಗೀ ರೈಸಿಗೆ ಪ್ಲಸ್ ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಹಾಕ್ತಾಯಿದ್ದೀವಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ತಾಯಿದ್ದೀವಿ. ಸೊ ಟೋಟಲ್ ನಾವು ಏನೇನು ಮಾಡ್ತಾಯಿದ್ದೀವಿ ಅಂತ ಇನ್ನೊಂದ್ಸಲ ಹೇಳ್ಬಿಡ್ತೀವಿ, ಅದನ್ನು ಲಾಸ್ಟಿಗೆ ಟೇಸ್ಟ್ ಕೂಡ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳ್ತೀವಿ. ಆ್ಯಂಡ್ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಫಸ್ಟ್ ಐಟಮ್ ಮಾಡ್ತಾಯಿರೋದು ಫಿಶ್ ಫ್ರೈ. ಅದನ್ನು ಮಸಾಲೆ ಹಾಕ್ಬಿಟ್ಟು ಒಳಗಡೆ ಎತ್ತಿಟ್ಟಿದ್ದೀವಿ ಫ್ರಿಜ್ಜಲ್ಲಿ, ಅದು ಕ್ಲೀನಾಗಿ ಹಾಕ್ಕೊಳ್ಳಿ ಮಸಾಲೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ರಸಗುಲ್ಲ ಮಾಡ್ತಾಯಿದ್ವಿ. ಆ್ಯಂಡ್ ಗೀ ರೈಸು, ಸಾಂಬಾರು ಮತ್ತು ಮುದ್ದೆ. ಸೊ ಸಂಡೇ ಆಗಿರೋದ್ರಿಂದ ಇಷ್ಟು ಐಟಮ್ಸ್ ಮಾಡಿ ಫುಲ್ ಮೀಲ್ಸ್ ಮಾಡ್ತಾಯಿದ್ದೀವಿ. ಹೊರಗಡೆ ಹೋಗಿ ತಿನ್ಬೋದು, ಬಟ್ ಮನೇಲಿ ಮಾಡ್ಕೊಂಡಿರೋಷ್ಟು ಟೇಸ್ಟು ಪ್ಲಸ್ ಅದು ತಿಂದಾಗ ಸಿಗುವಂತಹ ಒಂದು ನೆಮ್ಮದಿ ಹೊರಗಡೆ ತಿನ್ನೋಕ್ಕೆ ಸಿಗೋದಿಲ್ಲ. ಯಾವಾಗಾದರೂ ಒಕೇಶ್ನಲಿ ಹೊರಗಡೆಗೆ ಹೋಗ್ಬೋದು, ಬಟ್ ಬಂದ ಹಾಸ ಮುಖದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಗೈಸ್, ನಾನು ಮಾಡ್ತಾಯಿದ್ದೀನಿ, ನಾನು ಮಾಡ್ತಿಲ್ಲ ಅಂತ ಇರಬಾರ್ದಲ್ವಾ, ನಾನು ಒಂದು ಕೈ ಜೋಡಿಸ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇರೋದು. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ. ಏನಕ್ಕೆ ಅಂದರೆ ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಹಾಕ್ತೀವಲ್ಲ, ಅದಕ್ಕೋಸ್ಕರ ವೆಲ್ಕಮ್ ಅಂತಿದೆ. ಈಗ ಹಾಕಿದ್ದೆ ಏನು ಹೇಳ, ಇವಾಗ ಏಲಕ್ಕಿನೂ ಆ್ಯಡ್ ಮಾಡಿದ್ವಿ. ಈಗ ರುಬ್ಕೊಂಡಿದ್ದಂತಹ ಪುದೀನ ಮತ್ತು ಕೊತ್ತಂಬರಿದು ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಗೀ ರೈಸ್ಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಒಂದು ವಿಷಲ್ ಬಂದರೆ ಗೀ ರೈಸ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ನಮ್ಮ ಮಮ್ಮಿ, ಇವತ್ತು ನಿಂದೇನು ವರ್ಕು? ನಂದು ಇವತ್ತು ಏನು ವರ್ಕೆಲ್ಲ ಎಲ್ಲ ಅಕ್ಷರ ಮಾಡ್ತಾ ಇದ್ದಾಳೆ, ನಾನು ಬಟ್ಟೆ ವಾಶ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಮಿಷನಲ್ಲಿ. ನಮ್ಮ ಡ್ಯಾಡಿ ಬಂದು ಕ್ರಿಕೆಟ್ ನೋಡ್ಕೊಂಡು ಕೂತಿದ್ದಾರೆ. ಸೊ ಸಾಂಬಾರು ಮತ್ತೆ ಬೇಯಿಸ್ಕೊಂಡಿದ್ವಲ್ಲ, ಅದಕ್ಕೆ ಈಗ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ರುಬ್ಕೊಂಡು. ಅದನ್ನು ಆವಾಗಲೇ ತೋರಿಸಿದ್ನಲ್ಲ, ಅದನ್ನು ರುಬ್ಕೊಂಡಿರೋದು ಈಗ ಸಾಂಬಾರ್ಗೆ ಹಾಕೋತಾ ಇದ್ದೀವಿ. ಅದಕ್ಕೆ ಧನಿಯಾ ಪುಡಿ ಎಲ್ಲ ಹಾಕಿದ್ವಿ. ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಒಂದು ಏನು ತೆಗೆದಿಟ್ಕೊಂಡಿದ್ವಿ ಹುರ್ಕೊಂಡು ಅದನ್ನು ಆ್ಯಡ್ ಮಾಡಿದ್ದೀವಿ ರುಬ್ಕೊಂಡಿದ್ದೀವಿ ಸಾಂಬಾರಿಗೆ. ಈಗ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಇವಳು ಮಾಡೋದು. ನೋಡಿ, ಅದೊಂಥರ ಸಾಂಬಾರು ಗ್ರೇವಿ ಎರಡು ಥರ ಯೂಸ್ ಮಾಡ್ಕೊಬೋದು. ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆ, ಅನ್ನ, ಸಾರು. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಶುಗರ್ ಸಿರಪ್ ಒಳಗಡೆ ಹಾಕಬೇಕು. ಒಂದೊಂದೇ ಬಿಡೋಣ. ಈಗ ಈ ಕಡೆ ಫಸ್ಟು ಇದನ್ನು ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ರಸಗುಲ್ಲ ರೆಡಿ ಆಗ್ತಾ ಇದೆ. ಸೊ ಎಲ್ಲ ಕಾಯಿನ್ ಶೇಪ್ ಮಾಡಿ ಅದನ್ನು
ಶುಗರ್ ಸಿರಪ್ ಒಳಗಡೆ ಬಿಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಹಾಲನ್ನ ಸ್ವಲ್ಪ ಕುದಿಸ್ಕೊಂಡು ಇದಕ್ಕೆ ಏನೇನು ಮಿಕ್ಸ್ ಮಾಡಬೇಕು ಅಂತ ಅಕ್ಷರನ್ನ ಕೇಳೋಣ. ಈಗ ಅದಕ್ಕೀಗ ಬಾದಾಮ್ ಪೌಡರ್, ಸೊ ಕೇಸರಿ ಕೂಡ ತಂದಿದ್ದೀವಿ. ಅದು ಒಂದು ಕಡೆಗೆ ಹೊರಟೋಯ್ತದು. ಸೊ ಲಾಸ್ಟಿಗೆ ಫಿಶ್ ಫ್ರೈನ ಇಟ್ಕೊಂಡಿದ್ದೀವಿ. ಸೊ ಈಗ ಫ್ರೈ ಮಾಡೋಣ ಬನ್ನಿ. ಫಿಶ್ ಫ್ರೈ ನೋಡ್ಬೋದು, ಸಕ್ಕದಾಗಿ ರೆಡಿಯಾಗಿದೆ, ಗಮ್ ಅಂತ ಇದೆ. ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ. ಸೊ 12 ಗಂಟೆ ಅಷ್ಟೊತ್ತಿಗೆ ಅಡುಗೆ ಮಾಡೋದನ್ನ ಸ್ಟಾರ್ಟ್ ಮಾಡಿ ಈಗ ಕಂಪ್ಲೀಟ್ ಆಗಿದೆ ಎಲ್ಲ. ನಾನು ಟೈಮ್ ತೋರಿಸಿ ನೋಡಿ ಎಷ್ಟೊತ್ತಾಗಿದೆ ಅಂತ. ಸೊ ಆಲ್ಮೋಸ್ಟ್ 2:45 ಆಗಿದೆ. ಸೊ ಇಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ಊಟ ಮಾಡೋದಂತೆ ಬಾಕಿ. ಏನೇನೆಲ್ಲ ಮಾಡಿದ್ದೀವಿ ಅನ್ನೋದನ್ನು ಈಗ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಐಟಮ್ ಅಂದ್ಬಿಟ್ಟು ರಸ್ಮಲಾಯ್. ಆ್ಯಕ್ಚುಲಿ ರಸಗುಲ್ಲ 2 ಮಾಡ್ಕೊಬೋದು. ನಾವು ರಸ್ಮಲಾಯ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಫಿಶ್ ಫ್ರೈ ಇದೆ. ಅಂಜಲ್ ತಂದಿದ್ದು, ಅಂಜಲ್ ಫಿಶ್ ಫ್ರೈ ಮಾಡಿದ್ದೀವಿ. ಆ್ಯಂಡ್ ಈ ಕಡೆ ಮುದ್ದೆ ಇದೆ, ರಾಗಿ ಮುದ್ದೆ. ಇಲ್ಲಿ ಚಿಕನ್ ಸಾಂಬಾರ್ ಇದೆ, ಸಕ್ಕದಾಗಿದೆ ಟೇಸ್ಟ್ ಮಾತ್ರ. ನೀವು ಮಾಡ್ಕೊಂಡು ತಿನ್ಬೋದು. ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಆ್ಯಕ್ಚುಲಿ ನಾನೊಂದು ಶಾರ್ಟ್ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ. ಸೊ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಗೀ ರೈಸ್ ಇದೆ. ಇನ್ನೊಂದು ಲಾಸ್ಟ್ ಟ್ರಿಪ್ ಅಲ್ಲ ಇದು, ಲಾಸ್ಟ್ ಟ್ರಿಪ್ ಅಂಜಲ್ ಫ್ರೈ ಆಗ್ತಾ ಇದೆ. ಸೊ ಇದೊಂದು ಮುಗಿಸ್ಕೊಂಡ್ಬಿಟ್ರೆ ಇನ್ನೇನು ಆಲ್ಮೋಸ್ಟ್ ಆಗೋಗುತ್ತೆ. ಹೊಟ್ಟೆ ಸಿಗ್ತಾ ಇದ್ವಿ ಅಕ್ಷರ. ಪ್ಲೇಟಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ರಿ. ನನ್ನ ಪ್ಲೇಟಲ್ಲಿ ಮುದ್ದೆ, ಚಿಕನ್ ಸಾಂಬಾರ್ ಇದೆ, ಗೀ ರೈಸ್ ಇದೆ, ಇದ್ರ ಜೊತೆಗೆ ಸ್ವೀಟ್ ಇದೆ. ಸ್ವೀಟ್ ರಸಮಲೈ ಸ್ವೀಟ್ ಅಂತ ಇದು. ರಸಮಲೈ ವಿಚ್ ಇಸ್ ಮೈ ಫೇವರೇಟ್. ಆಮೇಲೆ ಸಲಾಡ್ ಇದೆ. ಇದ್ರ ಜೊತೆಗೆ ಅನ್ನ ಸಾಂಬಾರ್ ಇದೆಯಂತೆ. ಸೊ ಈ ಐಟಮ್ಸ್ ಜೊತೆ ಫಿಶ್ ಇದೆ. ಈ ಐಟಮ್ಸ್ ಎಲ್ಲ ನೋಡಿನೇ ನಾನು ಕಳೆದೋಗಿದ್ದೀನಿ. ಬಟ್ ಇನ್ನು ಊಟ ಮಾಡಿದ್ಮೇಲೆ ಎಷ್ಟು ಕಳೆದೋಗ್ತೀನೋ ಗೊತ್ತಿಲ್ಲ. ಸ್ಮೆಲ್ಲು ಅಷ್ಟೇ ಫುಲ್ ಸಕ್ಕತ್ತಾಗಿ ಸ್ಮೆಲ್ ಬರ್ತಿದೆ. ಸ್ಮೆಲ್ ಅದ್ರ ತೋರ್ಸಕ್ಕಾಗಲ್ಲ, ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸ್ಮೆಲ್ ಹೆಂಗ್ ಬರ್ತಿದೆ ಅಂತ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಮಾಡಿಕೊಂಡು ಎಂಜಾಯ್ ಮಾಡಿ. ಸೊ ಇದೇ ರೀತಿ ಈ ವಿಡಿಯೋಸ್ನ ಪ್ರೋತ್ಸಾಹಿಸಿ, ಹೆಚ್ಚು ನೋಡ್ತಾ ಇರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್, ಕಾಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ನಮ್ಮ ಫುಡ್ನ ನಾವು ಕಂಟಿನ್ಯೂ ಮಾಡ್ತಿರ್ತೀವಿ.